ಸೊ 2015ರಲ್ಲಿ ಶುರುವಂತಹ ಒಂದು ದೇವ್ದಾನ್ ಫೌಂಡೇಶನ್ ಅಂತ ಏನು ಸಂಸ್ಥೆ ಇದೆ. 2023-24ರಲ್ಲಿ ನಾವು ಜಾಬ್ ಎಂಪ್ಲಾಯ್ಮೆಂಟ್ ಮಕ್ಕಳಿಗೆ ಕೊಡಬೇಕು, ಎಷ್ಟು ವರ್ಷ ಓದಿಸ್ಕೊಂಡಿರೋದು ಮಕ್ಕಳನ್ನ ಅಂತ ನಿಟ್ಟಿನಲ್ಲಿ ನಾವು ಒಂದು ಜಾಬ್ ಎಂಪ್ಲಾಯ್ಮೆಂಟ್ ಅನ್ನೋದೊಂದು ಇದನ್ನ ಅಜೆಂಡನ ತಗೊಂಡು ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತಿಗೆ 6 ಮಕ್ಕಳು ಮೈಸೂರು ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಈ ಮಕ್ಕಳಿಗೆ ನಾವು ಒಂದು ಲೈಫ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಪ್ಲ್ಯಾಟ್ಫಾರ್ಮ್ನ ತಲುಪಿದಾಗ ನಮಗೇನು ರಿಯಲೈಸ್ ಆಯಿತು ಅಂದರೆ, ಯಾಕೆ ನಾವು ಬೇರೆ ಕಡೆಯೇ ಹೋಗಿ ಕೆಲಸ ಕೊಡಿಸ್ಬೇಕು. ಇವಾಗ ಏನು ಮಕ್ಕಳಿಗೆ ಕ್ಷಮತೆ ಇದೆ, ಏನೊಂದು ಪೊಟೆನ್ಷಿಯಲ್ ಇದೆ, ಅವರಲ್ಲಿ ಅರ್ಹತೆ ಇದೆ, ಅದನ್ನು ನಾವೇ ಕಂಡಿಡಿದು ನಾವು ಸೊಸೈಟಿಯಲ್ಲಿ ಅವ್ರಿಗೆ ಒಂದು ಡೆವಲಪ್ಮೆಂಟ್ ಆಗಿ ಅವರು ಸೆಲ್ಫ್ ಸಸ್ಟೈನೇಬಲ್ ಆಗಿ ಬದುಕೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಾಗ ನಾವೇ ಯಾಕೆ ಮಾಡಬಾರ್ದು. ಅಂತಹ ಮಕ್ಕಳಿಗೆ ನಾವೇ ಯಾಕೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಒಂದು ಚಿಕ್ಕ ರೂಮ್ ಆದರೂ ಪರವಾಗಿಲ್ಲ, ಅಂತಹ ಒಂದು ಮಕ್ಕಳು ಮೈಲ್ ಕೆಟಗರಿ ಅಂತ ಮಕ್ಕಳಿಗೆ ನಾವೇ ಒಂದು ಸ್ವಾವಲಂಬಿಯಾಗಿ ಅವ್ರ ಜೊತೆ ಒಂದು ನಿಂತು ಅವ್ರ ಕೈಯಲ್ಲಿ ಪ್ರಾಡಕ್ಟ್ ಮಾಡಿಸಿದ್ರೆ ಅವ್ರಿಗೂ ಒಂದು ಪೊಟೆನ್ಷಿಯಲ್ ಇರೋದು ಮಾರ್ಕೆಟಿಗೆ ಗೊತ್ತಾಗುತ್ತೆ. ಹಾಗೂ ಆ ಪ್ರಾಡಕ್ಟ್ ಸೇಲ್ ಆಗ್ತಾ ಇರೋದ್ರಲ್ಲಿ ಅವರ ಒಂದು ಏನು ಸ್ಯಾಲ್ರೀಸ್ ಇರುತ್ತೆ, ಅವರ ಒಂದು ಬದುಕಿಗೆ ಒಂದು ಸಹಾನುಭೂತಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ 11ನೇ ವರ್ಷದಲ್ಲಿ ಇವತ್ತು ನನ್ನ ತಾಯಿದು ಹುಟ್ಟಿದ ಹಬ್ಬ ಜುಲೈ 8. ಸೊ ಅದು ಒಂದು ನೆನಪಿನ ಕಾಣಿಕೆಯಲ್ಲಿ ನಾವು ಈ ಥರ ಮಕ್ಕಳಿಗೆ ನಮ್ಮ ಸೈಂಟಿಸ್ಟ್ ಆದಂಥ ಸತ್ಯಾನಂದ ಅವ್ರ ಜೊತೆ ಸೇರಿಕೊಂಡು ಈ ಒಂದು ಪ್ರಾಡಕ್ಟನ್ನ ಅವರು ಡೆವಲಪ್ ಮಾಡಿ ನಮಗೆ ಕೊಟ್ಟು ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಯೂನಿಟಲ್ಲಿ ಈ ಥರ ಮಕ್ಕಳ ಕೈಯಿಂದ ಮಾಡಿಸಿ, ಈ ಥರ ಮಕ್ಕಳ ಜೊತೆಗೆ ನಾವು ಸಿಂಗಲ್ ವುಮೆನ್ ಎಂಪವರ್ಮೆಂಟ್ ಅಂತೀವಿ. ಯಾರು ದೇವರು ಇರ್ತಾರೆ, ಹಸ್ಬೆಂಡ್ಸ್ ಬಿಟ್ಟಿರ್ತಾರೆ, ಇಂತಹ ಒಂದು ಪೇರೆಂಟ್ಸಿಗೆ ವಿ ಮೇಕ್ ಶ್ಯೂರ್ ಕಿ ನಾವು ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅವ್ರಿಗೆ ಒಂದು ಲೈಫ್ ಸಸ್ಟೈನೇಬಿಲಿಟಿಯಾಗಿ ಬದುಕೋದಕ್ಕೆ ಒಂದು ಅರ್ಹತೆ ಮಾಡಿಕೊಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದ್ರದ್ದು ಉದ್ದೇಶ ಸ್ಟಾರ್ಟ್ ಮಾಡಿರೋದು ಅನ್ಸೀನ್ ಅನ್ಹರ್ಡ್ ಏನು ಒಂದು ಸೋಷಿಯಲ್ ಇದೆ ಲೈಫ್ ಅಂಥವರಿಗೆ ಈ ಥರ ಮಕ್ಕಳು, ಈ ಥರ ಜನರು, ಈ ಥರ ಒಂದು ಪ್ಲ್ಯಾಟ್ಫಾರ್ಮು ಕ್ರಿಯೇಟ್ ಮಾಡಿ ಈ ಸ್ಪೆಷಲ್ ಮಕ್ಕಳನ್ನ ನಾವು ಒಂದು ಸೋಷಿಯಲಲ್ಲಿ ಇನ್ಕ್ಲೂಸಿವಿಟಿ ಮಾಡಿ ಅವ್ರಿಗೆ ಆದ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅವ್ರಿಗೆ ಅರ್ಹತೆ ಕೊಟ್ಟು ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಒಂದು ನಿಟ್ಟಿನಲ್ಲಿ ಅವರು ಬೇರೆ ಎಲ್ಲ ಮನುಷ್ಯರಾಗಿ ಇದ್ದು ನಮ್ಮ ಜೊತೆ ಸಹಾನುಭೂತಿಯಲ್ಲಿ ಬಾಳಬೇಕು ಅನ್ನೋಂತಹ ಒಂದು ನಿಟ್ಟಿನಿಂದ ಸ್ಟಾರ್ಟ್ ಮಾಡಿರೋಂಥ ಉದ್ದೇಶನೇ ಈ ನಮ್ಮ ಪ್ರಾಡಕ್ಟ್ಸ್. ಬಟ್ ಇವಾಗ ಏನು ಪ್ರಾಡಕ್ಟ್ ಲಾಂಚ್